ಶೋ ಶ್ರಾವಣಿ, ಯಾಕೆ ಹೀಗೆ ಆಡ್ತಿದ್ಯಾ? ಹಿಂದೆ ಬಾ ನೀನು. ಪಿಂಕಿ, ಅಜ್ಜಿ ಹೇಳಿದ್ ಗೊತ್ತಾಯ್ತಾ? ಸರಿಯಾಗಿ ಕೂತ್ಕೊ, ಹಿಂದೆ ಬಾ. ಅಕ್ಕ, ಅಜ್ಜಿ ಹೇಳ್ತಿರೋದು ನಿನಗೆ, ಆದ್ರೆ ನಾನು ಹೇಳ್ತಿರೋದು ನಿನಗೆ. ಸರಿ ಆಗಿದ್ದೀರ ಇಬ್ರು ಗಟ್ವಾಣಿರು. ಇರ್ಲಿ ಬಿಡು, ನನ್ನ ಮೊಮ್ಮಕ್ಳು ಅಂದ್ರೆ ಹೀಗೆ ಇರಬೇಕು ಅಲ್ವಾ ಅಜ್ಜಿ? ಕರೆಕ್ಟಾಗಿ ಹೇಳಿದ್ರಿ. ಶ್ರಾವಣಿಗೆ ಈ ಪ್ರೀತಿ ಹುಟ್ಟಾಗಿಂದನೂ ಸಿಕ್ಕಿದಿದ್ರೆ ಪ್ರೀತಿ ಬಯಸಿ ಅವಳು ಮನ್ಸು ಹೊರಗೆ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಕೂದಲು ನೋಡಿ ಹೇಗಾಗಿದೆ, ನೆತ್ತಿ ಎಷ್ಟು ಎಣ್ಣೆ ಕುಡಿತಾ ಇದೆ. ಆಗಾಗ ಹೀಗೆ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡಬೇಕು. ಅಜ್ಜಿ ಹೇಳಿದ್ ಗೊತ್ತಾಯ್ತಾ ಪಿಂಕಿ? ಆಗಾಗ ಹೀಗೆ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಬೇಕು. ನಮ್ಮಮ್ಮ ಯಾವಾಗ್ಲೂ ಎಣ್ಣೆ ಹಾಕ್ತಿರ್ತಾರೆ ಶ್ರಾವಣಿ ಅಕ್ಕ. ನೀನು ಯಾಕಮ್ಮ ಮಂಕಾಗ್ತಿದೀಯಾ? ಈಗ ನಾನಿದ್ದೀನಲ್ಲ, ನಿಮ್ಮಮ್ಮ ಇದ್ದಿದ್ರೆ ನಿನ್ನ ತಲೆಗೆ ಎಷ್ಟು ಎಣ್ಣೆ ಹಚ್ತಿದ್ಲೋ ಅದ್ರ 10 ಪಟ್ಟರಷ್ಟು ನಾನು ಇವತ್ತೇ ಸುರಿದ್ಬಿಡ್ತೀನಿ ತಲೆಗೆ. ಅಜ್ಜಿ ಹಾಗೆಲ್ಲ ಮಾಡಬೇಡ. ಜಾಸ್ತಿ ಎಣ್ಣೆ ಕುಡಿದ್ರೆ ತಲೆ ತಿರುಗುತ್ತೆ. ಹಾಂ, ಏನಂದ್ರೆ? ಏನಿಲ್ಲ ಅಜ್ಜಿ, ಎಣ್ಣೆ ಸ್ನಾನ ಮಾಡಿದ್ರೆ ತಲೆಗೆ ಒಳ್ಳೇದು ಅಂದೆ. ಶ್ರಾವಣಿಗೆ ಅಜ್ಜಿ ಪ್ರೀತಿ ಹೀಗೇ ಸಿಗ್ತಾ ಇದ್ರೆ ಸುಬ್ಬು ಮೇಲೆ ಅವಳಿಗಿರೋ ಆಕರ್ಷಣೆ ಕಡಿಮೆ ಆಗಬಹುದಾ? ಸುಬ್ಬುನ ಅಷ್ಟಾಗಿ ಹಚ್ಕೊಳ್ಳಲ್ವಾ? ಏನೂ ಅರ್ಥ ಆಗ್ತಿಲ್ಲ. ಶ್ರಾವಣಿಗೆ ಸುಬ್ಬು ಮೇಲೆ ನಿಜವಾದ ಪ್ರೀತಿನೇ ಇದ್ರೆ ಅದನ್ನು ಯಾರಿಂದನೂ ತಪ್ಸಕ್ಕಾಗಲ್ಲ. ಆದರೆ ಅಕಸ್ಮಾತ್ ಬರೀ ಆಕರ್ಷಣೆ ಅಥವಾ ಅನುಕಂಪದ ಪ್ರೀತಿ ಆದರೆ ಶ್ರಾವಣಿ ಅಜ್ಜಿ ಪ್ರೀತಿ ಮಧ್ಯೆ ಸುಬ್ಬುನ್ ಮರೆತರೂ ಮರಿಬಹುದು. ಮನೆಗೆ ಬಂದ್ರೆ ನಾನು ತಡೆದು ನಿಲ್ಲಿಸಿ ಮಾತಾಡಿಸ್ಬೇಕು. ಅಲ್ಲಿವರೆಗೂ ಅವ್ನು ಮಾತಾಡ್ಸಲ್ಲ. ಈಗ ನೋಡಿ ಕೆಲಸ ಬಂದಿದ್ರೆ ಮನೆಗೆ ಹೋಗಿದ್ದಾನೆ, ಬಂದು ಮಾತಾಡಲೇ ಇಲ್ಲ. ನಾವೆಲ್ಲರೂ ಹೋಗ್ಬಿಟ್ರೆ ಆಮೇಲೆ ಸುಬ್ಬು ಒಬ್ಬನೇ ಆಗ್ಬಿಡ್ತಾನಲ್ಲ. ಇನ್ನು ಸ್ವಲ್ಪ ಹೊತ್ತಲ್ವಾ, ನಾನು ಇಲ್ಲೇ ಇದ್ದು ಸುಬ್ಬು ಜೊತೆನೆ ಬರ್ತಿದ್ಬಿಡಿ. ಒಂದು ವೇಳೆ ಸುಬ್ಬು ಮೇಲೆ ಶ್ರಾವಣಿಗಿರೋ ಪ್ರೀತಿ ನಿಜಾನೇ ಆಗಿದ್ರು ಶ್ರಾವಣಿ ಸ್ವರ್ಗದಲ್ಲೇ ಇದ್ರೂ ಸಂಗಾತಿ ಬೇಕು ಅಂತ ಮನ್ಸು ಬಯಸುತ್ತೆ. ದೇವ್ರ ದಯೆಯಿಂದ ಹಾಗಾಗದೇ ಇದ್ರೆ ಒಳ್ಳೇದು. ಪಿಂಕಿ, ಸುಬ್ಬು ನೋಡಿದ್ಯಾ? ಅವಾಗ ಚಿಕ್ಕಪ್ಪ ಬಂದು ಕರ್ಕೊಂಡು ಹೋದ್ರು, ಅದಾದ್ಮೇಲೆ ಕಣ್ಣು ಕಾಣಿಸ್ಲೇ ಇಲ್ವಲ್ಲ ಅವನು. ಇಲ್ಲ, ಶ್ರಾವಣಿಗೆ ಸುಬ್ಬು ಮೇಲಿರೋದು ಬರೀ ಆಕರ್ಷಣೆ ಅಂತೂ ಖಂಡಿತ ಅಲ್ಲ, ಅದು ಪ್ರೀತಿನೇ. ಹುಟ್ಟಾಗಿಂದ ಕಾಣದೇ ಇರೋ ಅಜ್ಜಿ ಪ್ರೀತಿ ಅವಳಿಗೆ ಈಗ ಸಿಕ್ತಿದ್ರು ಸುಬ್ಬು ನೆನಪು ಮಾಡ್ಕೋತಿದ್ದಾಳೆ ಅಂದರೆ ಸುಬ್ಬು ಮೇಲಾಗಿರೋದು ನಿಜವಾದ ಪ್ರೀತಿನೇ. ಅಯ್ಯೋ ದೇವ್ರೆ, ಹಾಗಿದ್ರೆ ಮನೇಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಪ್ರಶಾಂತ್, ಯಜಮಾನ್ ಆಸ್ಪತ್ರೆಗೆ ಹೋಗಿದ್ದಾರೆ. ನಾನು ಬಂದ ತಕ್ಷಣ ಹೇಳ್ತೀನಿ. ಸುರೇಂದ್ರ ಸರ್ ಹೇಳಿದ್ರು, ನೀವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ, ನಾನು ಹೇಳ್ತೀನಿ. ತಿರುಗು ಈ ಕಡೆ. ಫ್ಯಾಮಿಲಿ ಟೈಮಲ್ಲಿದ್ದೀರಾ? ಸಾರಿ, ಬರಬಾರ್ದಾಗಿತ್ತು. ಸುಬ್ಬು ಬಾ, ಸುಮ್ಮನೆ ಅತಿಯಾಗಿ ಆಡ್ಬೇಡ. ನೀನೇನು ಬೇರೆಯವನ? ನೀನು ಈ ಫ್ಯಾಮಿಲಿಯವನ ತಾನೆ? ಏನಿಲ್ಲ, ಯಜಮಾನ್ರು ನಾಳೆನೇ ಹೊರಡೋಣ ಅಂತ ಹೇಳಿದ್ರು, ಅದನ್ನೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಬರ್ತೀನಿ. ಪುಟ್ಟ, ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು, ನಾನೇ ನಿನಗೆ ಹೇಳಿರಲಿಲ್ಲ ಅಷ್ಟೆ. ಈಗೇನು ಯೋಚನೆ ಮಾಡಬೇಡ ನೀನು, ಏನೂ ಸಮಸ್ಯೆ ಇಲ್ಲ. ನಿನಗೆ ಯಾವಾಗ ಮನಸ್ಸಾಗುತ್ತೋ ಅವಾಗೆಲ್ಲ ಇಲ್ಲಿಗೆ ಬಂದುಬಿಡು. ಅದೇನೋ ನಿಜಾನೇ ಅಜ್ಜಿ, ಆದರೆ ನೀನು ನಮ್ಮ ಜೊತೆನೇ ಬಂದಿದ್ದೀರಿ ಚೆನ್ನಾಗಿರ್ತಿತ್ತಲ್ವಾ? ಹೇಗಾಗತ್ತೆ ಮರಿ, ಇದು ನನ್ನ ಗಂಡನ ಮನೆ. ನಾನು ಉಸಿರಿರೋವರೆಗೂ ಈ ಮನೆ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಹಾಗೆಲ್ಲ ಮಾತಾಡ್ಬೇಡ ಅಜ್ಜಿ. ನೀನು ಹಾಗೆಲ್ಲ ಮಾತಾಡಿದ್ರೆ ನನಗೆ ಅಳು ಬರುತ್ತೆ ಅಷ್ಟೆ. ಅಮ್ಮನ ಪ್ರೀತಿ ಆಗಲಿ ಅಜ್ಜಿ ಪ್ರೀತಿ ಆಗಲಿ ಇದು ಯಾವುದು ನೋಡದೆ ಬೆಳೆದಿರೋಳು ನಾನು. ಈಗ ನಿಧಿ ಸಿಕ್ಕಿರೋ ಹಾಗೆ ನನಗೆ ನಿನ್ನ ಪ್ರೀತಿ ಸಿಕ್ಕಿದೆ. ಅಂಥದ್ರಲ್ಲಿ ನಾನು ಮತ್ತೆ ಇದನ್ನೆಲ್ಲ ಕಳ್ಕೊಳ್ಳಲ್ಲ. ಆಯಿತು, ಹಾಗೆ ಆಗಲಿ. ನಿನಗೆ ಮದುವೆ ಆಗಿ ನಿನಗೆ ಮಕ್ಕಳಾಗಿ ಆ ಮಕ್ಕಳನ್ನು ನಾ ಎತ್ತಾಡಿಸಿದ ಮೇಲೇ ನಾನು ಹೋಗೋದು, ಆಯಿತಾ? ಹಾಂ, ಸರಿ ಸರಿ,
ಎಣ್ಣೆ ಹಚ್ಚಾದ್ಮೇಲೆ ಹಂಡೆಯಲ್ಲಿ ಬಿಸಿ ಬಿಸಿಯಾಗಿ ನೀರು ಕಾದಿರುತ್ತೆ, ಹೋಗಿ ಚೆನ್ನಾಗಿ ಸೀಗೆ ಪುಡಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಿಸಿ ಬಿಸಿಯಾಗಿ. ಅಣ್ಣ ಸಂಜೆಗೆ ಏನೇನ್ ಬೇಕು ಅಂತ ಕರೆಕ್ಟಾಗಿ ಲಿಸ್ಟ್ ಮಾಡ್ಕೊಂಡು ಆ ಪೇಪರ್ನ ನನಗೆ ಕೊಡು ಆಯ್ತಾ? ಆಯ್ತು, ಸ್ವಲ್ಪ ಹೊತ್ತಿರು ಕೊಟ್ಟೆ. ಅಲ್ವಾ ವರ್ದ, ಬುದ್ಧಿ ಇಲ್ವನು ನಿನಗೆ? ಹೋಗಿ ಹೋಗಿ ಆ ಬಡವ್ರ ಮನೆ ಹುಡುಗಿನ ಮೆಚ್ಕೊಂಡಿದ್ದಿಲ್ಲ. ಎಂತ ದೊಡ್ಡನು ನೀನು. ಚಿಕ್ಕಮ್ಮ, ನಾನು ಲವ್ ಮಾಡಿ ಮದುವೆ ಆಗ್ತಿರೋದು. ಪ್ರೀತಿ ಅನ್ನೋದು ಶ್ರೀಮಂತಿಗಿಂತ ಬರೋಂಥದ್ದಲ್ಲ, ಹೃದಯದಿಂದ ಮನಸ್ಸಿಂದ ಬರೋದು. ಇದೆಲ್ಲ ನನಗೆ ಅರ್ಥ ಆಗಲ್ಲ ಬಿಡಪ್ಪ. ನಾವು ಹೇಳೋ ಮಾತು ಈಗ ನಿನಗೂ ಕೂಡ ಅರ್ಥ ಆಗಲ್ಲ. ಸ್ವಲ್ಪ ದಿನ ಕಳೀಲಿ, ವಯಸ್ಸಾಗುತ್ತಲ್ಲ, ಅನುಭವ ಬರುತ್ತೆ, ಆಗ ಎಲ್ಲ ಗೊತ್ತಾಗುತ್ತೆ. ಓ ಚಿಕ್ಕಮ್ಮ, ಗೊತ್ತಾಗತ್ತಾ? ಗೊತ್ತಾದ್ರೆ ಅದ್ ನಮ್ಗೇ ಗೊತ್ತಾಗ್ಲಿ. ನೀವ್ ಹೇಳ್ಬಿಟ್ಟೇ ಗೊತ್ತಾಗ್ಬೇಕು ಅನ್ನೋದು ಏನೂ ಇಲ್ಲ. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಕೇಳೋ ಪ್ರಶ್ನೆನೇ ಒಂದ್ 50 ಸತಿ ಕೇಳ್ತಿದ್ದೀರಾ. ಅಲ್ಲ, ಮದುವೆ ಆಗೋದು ಹಣ ಆಸ್ತಿ ಅಂತಸ್ನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೋ ಇಲ್ಲ ಖುಷಿಯಾಗಿ ಸಂಸಾರ ಮಾಡೋದಕ್ಕೋ? ಅಲ್ವೇ, ಆಸ್ತಿ ಅಂತಸ್ತು ಇದೆಲ್ಲ ಇದ್ರೆ ಅಲ್ವೇ ಖುಷಿ. ಹೌದಾ? ಚಿಕ್ಕಮ್ಮ, ಮತ್ತೆ ಇವಾಗ ಅಪ್ಪ ಅಮ್ಮನ ಹತ್ರನೂ ಆಸ್ತಿ ಅಂತಸ್ತಿದ್ದೆ, ಅವರಿಬ್ರು ಯಾಕೆ ಖುಷಿಯಾಗಿಲ್ಲ? ಅದು ಬಿಡಿ, ನಿಮ್ಮ ಹತ್ರನೂ ಆಸ್ತಿ ಅಂತಸ್ತಿದೆ, ನೀವಿಬ್ರು 3 ಹೊತ್ತು ಜಗಳ ಆಡ್ತಿರ್ತೀರಾ, ನೀವೇ ಖುಷಿಯಾಗಿದ್ದೀರೋ ಅದನ್ನೇ ಖುಷಿ ಅಂತಾರಾ? ಲೇ ಸರ್ಸು, ಅವ್ರಿಗೆ ಹೋಗಿ ನೀನು ಬಾಯಿ ಕೊಡಕ್ಕಾಗತ್ತೇನೆ? ಅವ್ರು ಮಾಡಿದ್ದೇ ಸರಿ ಅಂತ ವಾದ ಮಾಡ್ತಾರೆ, ಸುಮ್ಮನೆ ತಿನ್ನು ನೀನು. ಏನಕ್ಕ ನೀನು, ನಿನ್ ಬಾಯಲ್ಲಿ ಇಂಥ ಮಾತಾ? ಎದುರುಗಡೆ 100 ಜನ ನಿಂತಿದ್ರು ಅವರನ್ನೇ ಬಾಯಿ ಮುಚ್ಚಿಸ್ಬಿಡ್ತಿದ್ದೆ ನೀನು. ಈಗ ಮಕ್ಕಳು ಮುಂದೆ ನನ್ನನ್ನೇ ಬಾಯಿ ಮುಚ್ಚು ಅಂತ ಹೇಳ್ತಿದ್ಯಲ್ಲ. ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಗುತ್ತೆ. ಗಂಡ್ಮಗ ಅಂತೂ ನಿನ್ ಮಾತು ಕೇಳಲಿಲ್ಲ. ಶ್ರೀವಲ್ಲಿ, ನೀನಾದ್ರೂ ನಾನು ತೋರಿಸಿದ ಕಡೆ ಸಂಬಂಧ ಒಪ್ಕೊಂಡು ಮದುವೆ ಆಗು. ಅಮ್ಮ, ಈ ಚಿಕ್ಕಮ್ಮಂಗೆ ನನ್ನ ತಂಟೆಗೆ ಬರ್ಬೇಡ ಅಂತ ಹೇಳು. ನಾನು ಆದ್ರೆ ಲವ್ ಮ್ಯಾರೇಜೇ ಆಗೋದು. ಅಯ್ಯೋ, ಇದೇನಕ್ಕ ಇದು? ಇವಳು ಹಿಂಗೆ ಹೇಳ್ತಿದ್ದಾಳೆ. ಆ ಮಕ್ಕಳ ಜೊತೆ ಅದು ಹೆಂಗೆ ಬದುಕ್ತಿದ್ಯೋ ಏನೋ. ಏನು ಮಾಡಲಿ ಸರ್ಸು, ಒಂದು ಗಂಡು ಒಂದು ಹೆಣ್ಣು ಹುಟ್ಟು ಅಂತ ಭಾಳ ಖುಷಿಯಿಂದ ಇದ್ದೆ. ಆದರೆ ಇವ್ರು ಹುಟ್ಟಿ ನನಗೆ ಸಂಕಟ ಕೊಡ್ತಿದ್ದಾರೆ. ಒಂದೊಂದು ದಿಕ್ಕು. ಈ ನನ್ನ ಮಗ ಇದನ್ನಲ್ಲ, ಇವನು ಆ ಹುಡುಗಿನ ಬಿಟ್ಟರೆ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಹೇಳಿದಕ್ಕೆ ಅಲ್ವಾ ನಾನು ಈ ಸಂಬಂಧ ಒಪ್ಕೊಂಡೆ. ಸರ್ಸು, ಅವರು ನಮ್ಮನೆ ಬಾಡಿಗೆಗಿರೋರು ಕಣೆ, ಅಂಥವ್ರಿಗೆ ನನ್ನ ಮಗನ ಕೊಡ್ತಿದ್ದೀನಿ ಅಂತಂದರೆ ನನ್ನ ಹೊಟ್ಟೆಗೆ ಎಷ್ಟು ಸಂಕಟ ಆಗಿರ್ಬೇಡ ಹೇಳು. ಅದು ಸರಿನೇ, ಸ್ವಂತ ಸೂರು ಅಂತ ಇಲ್ದೇ ಇರೋರ ಜೊತೆ ಸಂಬಂಧ ಬೆಳೆಸ್ತಿದ್ಯಲ್ಲ, ನಿನ್ ಮನ್ಸು ದೊಡ್ಡದು ಬಿಡಕ್ಕ. ಚಿಕ್ಕಮ್ಮ, ಅವ್ರಿಗೆ ಸ್ವಂತ ಸೂರಿಲ್ಲ ಅಂತ ಯಾರು ಹೇಳಿದ್ದು? ಆ ಮನೆ ಯಜಮಾನಂಗೆ 8 ಮನೆ ಬಾಡಿಗೆ ಬರುತ್ತೆ. ಅವ್ರಿಗೂ ಆಸ್ತಿ ಅಂತಸ್ತೆಲ್ಲ ಫುಲ್ ಜೋರಾಗೇ ಇದೆ. ಇದೇನಕ್ಕ, ಇವಳು ನೋಡಿದ್ರೆ ಹಿಂಗೆ ಹೇಳ್ತಿದ್ದಾಳೆ, ನೀನ್ ನೋಡಿದ್ರೆ ಸ್ವಂತ ಸೂರಿಲ್ದೇ ಇರೋರು, ಬಾಡಿಗೆ ಮನೇಲಿದ್ದಾರೆ, ಗತಿ ಇಲ್ದೇ ಇರೋರು ಅಂತ ಹೇಳ್ತಿದ್ದೆ. ಅವ್ರೇನ್ ಗತಿ ಇಲ್ದೇ ಇರೋರೇನಲ್ಲ, ಅವರು ಗತ್ತಿರೋರೇನೆ. ನಮ್ಮ ಅಪ್ಪ ಅಮ್ಮ 16 ಮನೆ ಬಾಡಿಗೆ ಕೊಟ್ಟಿದ್ದಾರೆ, ಹಾಗೆ ಒಂದಷ್ಟು ಸೈಟ್ ಎಲ್ಲ ಇದೆ. ನಿಮಗೆ ಗೊತ್ತಲ್ಲ ಚಿಕ್ಕಮ್ಮ, ಈ ಕಾನೂನೆಲ್ಲ ಹೆಂಗೆ ಅಂತ. ಅಣ್ಣನ ಪಾಲಿಗೆ ಎಷ್ಟು ಆಸ್ತಿ ಹೋಗುತ್ತೋ ಅಷ್ಟೇ ಆಸ್ತಿ ನನ್ನ ಹೆಸ್ರಿಗೂ ಬರುತ್ತೆ. ಹಾಗೆ ಒಂಚೂರು ಲೆಕ್ಕಾಚಾರ ಹಾಕಿದ್ರೆ ಒಂದು 8 ಮನೆ 2 ಸೈಟ್ ನನ್ನ ಹೆಸ್ರಿಗೆ ಬರುತ್ತೆ. ನನ್ನ ಹೆಸ್ರಿಗೆ ಬಂದಿದ್ದು ನಾನು ಮದುವೆ ಆಗೋ ಹುಡುಗನ್ ತಾನೇ ಸೇರೋದು. ನಾನು ಮದುವೆ ಆಗೋ ಹುಡುಗ ಯಾರು ಗೊತ್ತಾ ನಿಮಗೆ? ಆ ಮನೆ ಯಜಮಾನ. ಆ ಮನೆ ಯಜಮಾನನ್ ತಂಗಿನೇ ನಮ್ಮಣ್ಣ ಮದುವೆ ಆಗ್ತಿರೋದು. ಇದು ಒಂಥರ ಕೊಟ್ಟು ತಗೊಳ್ಳೋ ಸಂಬಂಧ. ಹಾಗಿದ್ಮೇಲೆ ಅವರು ನಮ್ ಲೆವೆಲೇ ತಾನೇ. ಅಕ್ಕ, ಇವಳು ಆ ಮನೆಗೆ ಹೋಗ್ತಿದ್ದಾಳ. ಚಿಕ್ಕಮ್ಮ, ಏನಾಯ್ತು ಮಾತಾಡೆ? ಲೇ ಶ್ರೀವಲ್ಲಿ, ಯಾಕೆ ಮನೆ ಮರ್ಯಾದೆಲ್ಲ ಹರಾಜಾಗ್ತಿದ್ಯಾ ನೀನು? ನೀನ್ ಏನೇನೋ ಹೇಳ್ತಿದ್ದಾಗೆ ತಲೆ ಸುತ್ತ ಬಿದ್ದುಬಿಟ್ಲವಳು. ನೀರ್ ಕೊಡು ಸ್ವಲ್ಪ ಅವಳಿಗೆ. ಅಮ್ಮ, ಟೇಬಲ್ ಮೇಲೆ ಇಲ್ವಾ? ತಗೊಂಡು ಹಾಕೋ ಮಗು
ಯಾಕೆ? ಏನು ಆಗಿದೆಯಾ ರೋಗ ನಿನಗೆ? ಬರ್ತಾ ಇದ್ದೀನಿ ವಿಶಾಲು, ನೀನೇನು ಚಿಂತೆ ಮಾಡಬೇಡ. ಆಯ್ತು ಮದುವೆ ವಿಷಯ ತಾನೇ, ನಾವೆಲ್ಲ ಕೂತು ಒಂದು ನಿರ್ಧಾರಕ್ಕೆ ಬರೋಣ. ಹಾಂ ಆಯ್ತು ಇಡ್ಲಾ? ಸುಬ್ಬನ ಲಲಿತಾದೇವಿಯವರು ಒಪ್ಕೊಂಡು ಶ್ರಾವಣಿಗೆ ಒಳ್ಳೆ ಜೋಡಿ ಅಂತ ಒಂದೇ ಒಂದು ಮಾತು ಹೇಳುತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದೆಲ್ಲ ಆಗೋಕ್ಕೂ ಮುಂಚೆನೇ ಅರ್ಧದಲ್ಲೇ ಬಿಟ್ಟು ಹೋಗೋ ಹಾಗಾಯ್ತಲ್ಲ. ಇರಲಿ, ಪರವಾಗಿಲ್ಲ. ಏನೇ ಆದರೂ ಅವರಿಬ್ಬರು ಪ್ರೀತಿ ಚಿಗುರೊಡ್ತಿದೆ, ಚೆನ್ನಾಗಿ ಬೆಳೆಯೋ ಸೂಚನೆ ಕೊಡ್ತಿದೆ. ಅದು ಮುಂದೆ ದೊಡ್ಡ ಮರ ಆಗಿ ಬೆಳೆದು ಶ್ರೀಮಂತ ಮರದ ನೆರಳಲ್ಲಿ ನಾನು ತಣ್ಣಗಿರಬಹುದು. ಸುಂದರ ದರಿದ್ರ, ನಾನೇನು ದೊಡ್ಡ ದೊಡ್ಡ ಕನಸು ಕಾಣ್ತಾ ಇದ್ದೀನಿ, ನೀನು ಸಣ್ಣ ಸಣ್ಣದಕ್ಕೆಲ್ಲ ಆಸೆ ಪಡ್ತೀಯಲ್ಲೋ. ಇಡ ಅಲ್ಲಿ ಮಮ್ಮಿ, ದೊಡ್ಡದ ದೊಡ್ಡದು. ಹೌದು, ದೊಡ್ಡದನ್ನ ಎತ್ಕೊಂಡು ಹೋದ್ರೆ ಈ ಮನೆಯವ್ರಿಗೆಲ್ಲ ಗೊತ್ತಾಗೋವಂತ. ಸುಂದರ ದರಿದ್ರ, ಉಂಡು ಹೋದ ಅಂತ ಕೇಳಿದ್ದೇನೋ. ಹಂಗೆ ನಾನು ಉಂಡು ಹೋಗ್ತಾ ಇದ್ದೀನಿ, ಕೊಂಡು ಹೋಗ್ತಾ ಇದ್ದೀನಿ. ಆದರೆ ವಸ್ತುನಲ್ಲ, ವಿಷಯನ. ಏನ್ ವಿಷಯ ಮಮ್ಮಿ ಅಂತದ್ದು? ಇದು ಹೃದಯಗಳ ವಿಷಯ, ಇದು ಕಣ್ಣುಗಳ ವಿಷಯ, ಇದು ಯೌವನದ ವಿಷಯ. ನಿನಗೆ ಅರ್ಥ ಆಗಲ್ಲ ಬಿಡ. ನಾನು ಯಾವಾಗಾರ ಹೇಳಬೇಕು ಅನ್ಸಿದ್ರೆ ಹೇಳ್ತೀನಿ. ಅಲ್ಲಿ ತನಕ ನೀನು ತಗೊಳ್ಳಿ, ಈ ಸೀರೆಗಳನ್ನೆಲ್ಲ ಮಡಚಿ ಈ ಬ್ಯಾಗ್ನಾಗ ತುಂಬು. ಆಯ್ತು ಇರು ಮಮ್ಮಿ. ಏನು ನಿನ್ನ ಮಗ ನಿನಗೊಂದು ಸರ್ಪ್ರೈಸ್ ಕೊಡ್ತಾನೆ. ಸರ್ಪ್ರೈಸ್ ನನಗೆ? ಮಮ್ಮಿ, ಇದು ಅಂತ ವಿಷಯನೇ. ಮವಾ, ಯಾವ ಇನ್ನು ಯಾಕೋ ಕರಿತೀಯಾ? ಇರು ಮಮ್ಮಿ, ವಿಷಯ ಇದೆ, ಸರ್ಪ್ರೈಸ್ ಇಲ್ಲ. ಏನು ಹೇಳಿದ್ರೆ? ಅಂದ ಹಾಗೆ ನಾನು ಹೇಳಿದ ವಿಷಯ ಏನ್ ಮಾಡಿದ್ರಿ ಮಾವ? ಯಾವ ವಿಷಯ ಹೇಳಿದ್ರೆ? ಅಯ್ಯೋ, ಅದೇ ಶ್ರೀವಲ್ಲಿ ಸುಬ್ಬು ಇಬ್ರಿಗೂ ಮದುವೆ ಮಾಡ್ಸೋದು. ಅದೇ ಹೇಳ್ದಲ್ಲ ಅಲ್ಲಿಂದ್ರೆ, ಮೊದಲು ಸುಬ್ಬು ಒಪ್ಪಬೇಕು. ನೀವೇನೋ ಒಪ್ಪಿದಿರಲ್ಲ, ಮನೆಯವರೆಲ್ಲ ಕೂತು ಮಾತಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರಬೇಕಲ್ವಾ? ಮಾವ, ದೊಡ್ಡವರಾಗಿ ನಾವು ಈ ವಿಷಯದಲ್ಲಿ ಲೇಟ್ ಮಾಡಬಾರ್ದು. ಏನು ಮಾವ, ಸುಬ್ಬು ಶ್ರೀವಲ್ಲಿಗೂ ಲವ್ ಇದೆ. ಸುಬ್ಬು ಸ್ವಲ್ಪ ನಾಚಿಕೆ ಸ್ವಭಾವದವನಲ್ವಾ, ಅದಕ್ಕೆ ಅವನು ಯಾರ ಹತ್ರಕ್ಕೂ ಹೇಳ್ಕೊಳ್ತಾ ಇಲ್ಲ. ದೊಡ್ಡವರಾಗಿ ನಾವು ಜವಾಬ್ದಾರಿ ತಗೋಬೇಕು. ಹೋಗ್ತಿದ್ದಾಗೆ ಅವ್ರ ಹತ್ರ ಮಾತಾಡಿ ಸಾಧ್ಯವಾದ್ರೆ ಇಬ್ರು ಮದುವೆನೂ ಒಂದೇ ಚಪ್ರದಲ್ಲಿ ಮಾಡಿ ಮುಗಿಸಿ ಬಿಡಬೇಕು. ಮಮ್ಮಿ, ಅನಂತ ಶಯನ ಪದ್ಮನಾಭ, ನಾನು ನನ್ನ ಸುಪುತ್ರನೊಂದಿಗೆ 2 ನಿಮಿಷ ಮಾತನಾಡಬಹುದೇ? ಆಯಿತು ಬಿಗ್ತಿ ಅಮ್ಮ, ನಿಮ್ಮ ಮಗನ ಹತ್ರ ಮಾತಾಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ. ದಯಮಾಡಿಸಿ. ಆಯಿತು ಬೀಗ್ರಮ್ಮ. ಅಕ್ಕ, ಊಟ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಿನ್ ಕೈ ಅಡುಗೆ ತಿಂದು ಎಷ್ಟೊಂದು ದಿನ ಆಗೋಗಿತ್ತು ಅಕ್ಕ. ಈಗ ಹೇಳು, ಮಾತುಕತೆಯಲ್ಲಿ ಏನೇನು ಕೇಳಬೇಕು ಅಂದ್ಕೊಂಡಿದ್ಯಾ? ಅಯ್ಯೋ, ಏನು ಕೇಳೋಕ್ಕಾಗತ್ತೆ ಸರ್ಸು? ಏನಾದರೂ ಕೇಳಿದ್ರೆ ಅವ್ರ ಕೈಲಿ ಕೊಡೋಕ್ಕಾಗತ್ತಾ? ಅವ್ರಿಗಿರೋ ಪರಿಸ್ಥಿತಿಗೆ ಅಚ್ಚುಕಟ್ಟಾಗಿ ಮದುವೆ ಮಾಡಿಕೊಟ್ರೆ ಸಾಕಾಗಿದೆ ನಮ್ಮ ಹಣೆ ಬರಕ್ಕೆ. ಇದೇನಕ್ಕ ಇದು? ನೀನು ಹೀಗೆ ಮಾತಾಡ್ತಿದ್ಯಾ? ನೀನು ತುಂಬ ಬದಲಾಗ್ಬಿಟ್ಟಿದ್ಯಾ ಅಕ್ಕ. ಹೇಗಿದ್ದೋಳು ಹೇಗಾಗಿದ್ಯಾ ನೋಡು. ಏನು ಮಾಡೋಕ್ಕಾಗತ್ತಮ್ಮ? ಮಕ್ಕಳ ಮಾತಿಗೆ ತಲೆ ಆಡಿಸ್ಬೇಕಲ್ಲ. ತಲೆ ಆಡಿಸ್ತಿಲ್ಲ ಅಂದರೆ ಮುರಿಸ್ಕೊಂಡು ಮೂಲೆ ಕೂತ್ಕೋತಾರೆ. ತಲೆ ಆಡಿಸಿದ್ರೆ ತಲೆ ಮೇಲೆ ತಕತೈ ಅಂತ ಕುಣಿತಾರೆ. ನನಗಂತೂ ಸಾಕಾಗೋಗಿದೆ ಸರ್ಸು. ಹಾಗಂದ್ರೆ ಆಗುತ್ತಾ ಅಕ್ಕ? ನಾವು ಅಪ್ಪ ಅಮ್ಮಂದಿರು ಮಕ್ಕಳ ಮದ್ವೆಲೆ ದರ್ಬಾರ್ ಮಾಡ್ಬೇಕಾಗಿರೋದು ಅಕ್ಕ. ಅದ್ರಲ್ಲೂ ಗಂಡು ಮಗನ ಮದ್ವೆ ಇದು. ಗಂಡು ಹೆತ್ತಿರೋಳು ನೀನು, ಹೇಗೆಲ್ಲ ಇರಬೇಕು. ಏನು ಗೊತ್ತಾ ಅಕ್ಕ, ನನ್ನ ನಾದನೇ ಮಗಂದು ಮದ್ವೆ ಆಯ್ತಲ್ಲ, 30 ತೊಲ ಬಂಗಾರ ಕೊಟ್ಟಿದ್ದಾರೆ, 2 ಸೈಟ್ ಕೊಟ್ಟಿದ್ದಾರೆ, 1 ಕಾರ್ ಕೊಟ್ಟಿದ್ದಾರೆ. ಮದ್ವೆನಂತೂ ಅದ್ದೂರಿಯಿಂದ ಧಾಮ್ ಧೂಮ್ ಅಂತ ಮಾಡ್ಬಿಟ್ರು. ಎಷ್ಟು ದೊಡ್ಡ ರೆಸಾರ್ಟಲ್ಲಿ ಮಾಡಿದ್ರು ಗೊತ್ತಾ ಅಕ್ಕ? ಆ ಹುಡ್ಗನ ಏನು ಕೆಲಸನೇ ಮಾಡಲ್ಲ, ಯಾವಾಗ್ಲೂ ಬೀದಿ ಅಲ್ಕೊಂಡು ಪೋಲಿ ತಿರುಗ್ತಿರ್ತಾನೆ.
ಅಂಥವನ್ಗೆ ಅಷ್ಟೊಂದೆಲ್ಲ ಕೊಟ್ಟು ಮದುವೆ ಮಾಡಿದ್ದಾರೆ ಅಂದಮೇಲೆ ನಿನ್ನ ಮಗ ಏನು ಕಮ್ಮಿನಾ? ವರ್ಧ ಓದಿರೋನು, ಅದು ಅಲ್ಲದೆ ವಿದ್ಯಾವಂತ ಬೇರೆ. ಇಷ್ಟೆಲ್ಲ ಆಸ್ತಿಗೆ ಅವನೇ ವಾರಿಸ್ತಾರ. ಅಂಥದ್ರಲ್ಲಿ ಮದುವೆನ ಹೇಗೆ ಮಾಡಬೇಕು ಹೇಳು? ನೀನು ಹೇಳ್ತಾ ಇರೋದು ಜಯಮ್ಮನ ಮಗನ ವಿಷಯ ತಾನೆ? ಹ್ಞೂ. ಅವನಿಗೆ ಅಷ್ಟೊಂದು ವರದಕ್ಷಿಣೆ ಕೊಟ್ರೇನೆ? ಅಯ್ಯೋ ಕೇಳ್ತಿಯಲ್ಲಕ್ಕ, ನಿನಗೆ ನಿನ್ನ ಮಕ್ಕಳು ಮಂಕ್ ಬುದ್ಧಿ ಹೆಚ್ಚಿರ್ಬೇಕು. ಯಾಕೋ ಬರ್ತಾ ಬರ್ತಾ ಮಂಕಾಗೋಗಿದ್ಯಾ ನೀನು. ನೋಡು, ಹೆಣ್ಣಿನ ಕಡೆಯವ್ರಿಗೆ ಬರೀ ಮದುವೆ ಮಾಡಿಕೊಟ್ರೆ ಸಾಕು ಅಂತ ನೀನೇ ಮೊದಲು ಹೇಳ್ಬಿಟ್ರೆ ಅವರು ಅದನ್ನೇ ಕಾಯ್ತಿರ್ತಾರಷ್ಟೇ. ಆಮೇಲೆ ಅಪ್ಪಿ ತಪ್ಪಿ ನೀನು ಏನೇ ಕೇಳಿದ್ರು ಅದಾಗಲ್ಲ ಇದಾಗಲ್ಲ ಅಂತ ಕಾರಣ ಹುಡುಕ್ತಾನೆ ಇರ್ತಾರೆ. ಮದುವೆ ಮಾತುಕತೆ ಅಂತ ಏನಕ್ಕಾಗೋದು ಹೇಳು? 4 ಜನದ ಮುಂದೆ ಕೂತಾಗ್ಲೇ ನಮ್ಗೇನು ಬೇಕೋ ಅದನ್ನು ಕೇಳಿದ್ರೆ ಆಗ ಒಂದು ಗತ್ತು. ಒಳ್ಳೆ ಹುಡುಗ, ಓದ್ಕೊಂಡಿದ್ದಾನೆ, ದುಡ್ಡು ಕಾಸಿದೆ, ಏನು ಬೇಕೋ ಎಲ್ಲ ಇದೆ, ಚೆನ್ನಾಗೂ ಇದ್ದಾನೆ. ಅಂಥದ್ರಲ್ಲಿ ನಮ್ಗೇನು ಬೇಕೋ ನಾವು ಕೇಳಬೇಕು. ನೋಡು, ಇಲ್ಲ ಅಂದರೆ ಹುಡುಗಂಗೆ ಏನೋ ಐಬಿದೆ ಅಂತ ಅನ್ಕೊಂಡ್ಬಿಡ್ತಾರಕ್ಕ. ಅದೇನೋ ಸರಿ ಸರ್ಸು, ಆದರೆ ನಾವು ಕೇಳಿದ್ದನ್ನು ಅವ್ರ ಕೈಲಿ ಕೊಡೋದಕ್ಕೆ ಆಗ್ಬೇಕಲ್ಲ. ಇರೋದು ಬಾಡಿಗೆ ಮನೆಯಲ್ಲಿ, ದುಡಿಯೋನು ಒಬ್ಬ, ಜೀವನ ಸಾಗಿಸೋಕೆ ಸಾಕು ಅನ್ನೋಷ್ಟು ಜನ ಇದ್ದಾರೆ. ಅಂಥದ್ರಲ್ಲಿ ನಮಗೇನು ಕೊಡ್ತಾರೆ ತಗೋ. ಅಯ್ಯೋ, ಅದು ಅವ್ರ ಹಣೆ ಬರಕ್ಕ, ಅದಕ್ಕೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಯಾಕೆ ಬಡವ್ರ ಮನೆಯವ್ರು ಯಾರು ಕೊಟ್ಟು ಮದುವೆ ಮಾಡಲ್ವಾ? ಮದುವೆ ಅಂದರೆ ಏನು ತಮಾಷೆನಾಕ? ಚೂರೋ ಪಾರೋ ಕಷ್ಟ ಆಗುತ್ತೆ, ಅನುಭವಿಸ್ಲಿ ಬಿಡಕ್ಕ. ನೋಡಕ್ಕ, ಅವ್ರಿಗೂ ಒಬ್ಬ ಗಂಡು ಮಗ ಇದ್ದಾನೆ ತಾನೆ, ಅದು ಅಲ್ಲದೆ ಮಿನಿಸ್ಟ್ರು ಮನೇಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ತೀಯ. ಅಂದರೆ ಕಾಸು ಓಡಾಡದೆ ಇರುತ್ತನಕ್ಕ. ಓಡಾಡುತ್ತೆ, ಆದರೆ ನಿನ್ನ ಹತ್ರ ತೋರಿಸ್ಕೊಂಡಿರಲ್ಲ ಅಷ್ಟೇ. ಆ ಮಿನಿಸ್ಟ್ರಿಗೆ ಒಂದು ಮಾತು ಹೇಳಿದ್ರೆ 3 ಮದುವೆಗಾಗೋ ಅಷ್ಟು ದುಡ್ಡನ್ನ ಅವರೇ ಕೊಡ್ತಾರಕ್ಕ. ನೋಡಕ್ಕ, ನಿನಗಿದೆಲ್ಲ ಅರ್ಥ ಆಗಲ್ಲ. ಮಾತುಕತೆಯಲ್ಲಿ ನಾನು ಮಾತಾಡ್ತೀನಿ, ನೀನು ತೆಪ್ಪಾಗಿದ್ಬಿಡು. ಆಯ್ತಮ್ಮ, ಅದೇನು ಮಾತಾಡ್ತೀಯೋ ಮಾತಾಡು, ಆದರೆ ನಮ್ಮ ಘನತೆ ಗೌರವಕ್ಕೆ ತಕ್ಕಂತೆ ಮಾತಾಡಬೇಕು ನೀನು ಅಷ್ಟೇ. ನೋಡಕ್ಕ, ಏನು ತಗೊಳ್ದೆ ಮದುವೆ ಮಾಡ್ಕೊಂಡ್ರೇನೆ ಗತ್ತು ಘನತೆ ಎಲ್ಲ ಕಡಿಮೆ ಆಗೋಗುತ್ತೆ. ಹುಡುಗನ್ಗೆ ನಾವು ಎಷ್ಟು ತಗೋತಿದ್ದೀವಿ ಅನ್ನೋದ್ರ ಮೇಲೇ ಹುಡುಗನ ಮನೆ ಕಡೆ ಘನತೆ ಹೇಗಿದೆ ಅಂತ ಗೊತ್ತಾಗೋದು. ಅವರೇನೋ ನಾಳೆ ಬರ್ತಾರಂತಲ್ಲ, ಸಂಜೆ ಅಷ್ಟರಲ್ಲಿ ಮಾತುಕತೆನ ಇಟ್ಕೊಳ್ಳೋಣ. ಅಕ್ಕ, ಆ ಮನೆ ಯಜಮಾನ್ಕೆನ ಯಾರು ನೋಡ್ಕೋತಾರೆ ಹೇಳು? ಸುಬ್ರಹ್ಮಣ್ಯನೇ ಎಲ್ಲ ನೋಡ್ಕೊಳ್ಳೋದು. ಸರಿ, ಮತ್ತೆ ಅವನಿಗೆ ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ. ಮಮ್ಮಿ, ಹೆಂಗೆ ಸರ್ಪ್ರೈಸು? ನಿನಗೀಗ ಅನಿಸ್ತಾ ಇರ್ಬೋದಲ್ವಾ, ಈ ನಿನ್ನ ಮಗನ, ಆ ಮನೆಯ ಹಿರಿ ಮಗನ ಜವಾಬ್ದಾರಿ, ಜಾಣ್ಮೆ ಇವೆಲ್ಲವನ್ನು ನೋಡಿ ಮಗನ ಕೊಂಡಾಡಬೇಕು ಅನಿಸ್ತಾ ಇದೆಯಲ್ಲ? ಹೌದು ಕಣ, ನಿನ್ನ ಕೊಂಡಾಡ್ಬೇಕು ಅಂತ ಅನಿಸ್ತಾ ಇದೆ ಕಣ. ಬಾರೋ ಬಾರೋ ಕೊಂಡಾಡ್ಬೇಕಾ? ಮಮ್ಮಿ, ಯಾಕೆ ಮಮ್ಮಿ, ಯಾಕೆ ಇವತ್ತು ಹಿಂಗೆ ಹಿಡ್ಕೊಂಡು ರೊಬ್ಬಾಡ್ತಿದ್ಯಾ? ಏನಾಯ್ತು? ನಿನ್ನ ಅರಮನೆಯ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನು ಕುರೋ ಅಂದ ತಕ್ಷಣ ತಿಪ್ಪೆ ಗುಂಡಿ ಕಡೆ ಹೋಗಿ ಕೂತ್ಕತಿಯಲ್ಲೋ. ನಾಯಿ ಬುದ್ಧಿ ಎಲ್ಲ ಬಿಡ್ತೀಯ ನೀನು. ಮಮ್ಮಿ, ನೀನ್ ಏನ್ ಹೇಳ್ತಿದ್ವಿ ಅರ್ಥ ಆಗ್ತಿಲ್ಲ. ಅರಮನೆನ ಆ ಕಾರ್ತಿಕೇಯನ ಬಗ್ಗೆ ನಾನೇನೋ ಯೋಚನೆ ಮಾಡಿದ್ರೆ ನೀನೇನೋ ಯೋಚನೆ ಮಾಡಿ ನಾನು ಮಾಡಿದ ಪ್ಲಾನ್ಗೆಲ್ಲ ಕಲ್ಲಾಕೋ ಕೆಲಸ ಮಾಡ್ತೀಯಲ್ಲೇ. ನಾನು ಏನಂತ ಕಲ್ಲಾಕ್ದೆ ಮಮ್ಮಿ? ಸುಬ್ಬು ಮದುವೆ ಬೇಗ ಮಾಡಿ ಅಂತ ಮಾವನ ಹತ್ರ ಮಾತಾಡಿದೆ, ತಪ್ಪ? ಕಾರ್ತಿಕೇಯನ ಮದುವೆ ಬೇಗ ಆಗಬೇಕು ನಿಜ, ಆದ್ರೆ ಯಾರ ಜೊತೆಗೆ? ಇದೇನ್ ಮಮ್ಮಿ ಹಿಂಗ್ ಮಾತಾಡ್ತೀಯಾ? ಶ್ರೀವಲ್ಲಿ ಜೊತೆಗೆ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಹುಡುಕಾಡ್ತಾರ. ಏನ್ ಮಮ್ಮಿ ನೀನ? ಜೇನುತುಪ್ಪ ಸಿಗೋತ್ತಲ್ಲಿ ಆ ಬಾಡಿಗೆ ಮನೆ ಡಾಲ್ಡಾ ಡಬ್ಬ ಬಗ್ಗೆ ಮಾತಾಡ್ತೀಯನೋ ನೀನು? ನೋಡ, ಹೇಳಿರ್ತೀನಿ, ಯಾವುದೇ ಕಾರಣಕ್ಕೂ ಆ ಶ್ರೀವಲ್ಲಿ ಕಾರ್ತಿಕೇಯನಿಗೆ ಮಾತ್ರ ಸಿಕ್ಕಬಾರದು. ಲೇ, ಅವರಪ್ಪ ಹೇಳ್ದಂಗೆ ಸುಬ್ಬುಗೆ ಕಾರ್ತಿಕೇಯನಿಗೆ ರಾಜ ಯೋಗ ಇದೆ, ಅರ್ಥ ಮಾಡ್ಕೊಳ್ಳಲೇ ದರಿದ್ರ. ಸುಬ್ಬು ಮದುವೆ ಶ್ರೀವಲ್ಲಿ ಜೊತೆ ಆಗಲ್ಲ ಅಂತಂದ್ರೆ ಮತ್ತಿನ್ಯಾರ ಜೊತೆ ಆಗುತ್ತೆ? ಸೀರೆ ಎಲ್ಲ ಪ್ಯಾಕ್ ಮಾಡಲೇ. ಆ ಮಮ್ಮಿ, ಹೇಳಿ ಇಂದ್ರಮ್ಮವ್ರೆ. ನಾನಪ್ಪ ಸುಬ್ರಹ್ಮಣ್ಯ, ಸರ್ಸು ಮಾತಾಡ್ತಿದ್ದೀನಿ. ಅದೇ ಇಂದ್ರಮ್ಮ ಅವ್ರ ತಂಗಿ. ನಮಸ್ತೆ ಅಮ್ಮ, ಹೇಳಿ.
ನಮಸ್ಕಾರ ನಮಸ್ಕಾರ. ನಾನು ಮದುವೆ ಮಾತುಕತೆಗೆ ಅಂತ ಊರಿಗೆ ಬಂದಿದ್ದೀನಿ. ನೀನೆಲ್ಲ ಬೇರೆ ಕಡೆ ಇದೆಯಂತೆ? ಹೌದಮ್ಮ, ಯಜಮಾನ್ರ ಜೊತೆ ಸಾಲಿಗ್ರಾಮಕ್ಕೆ ಬಂದಿದ್ದೀನಿ. ಇವತ್ತು ಹೊರಟ್ಬಿಡ್ತೀವಿ. ಸರಿ ಸರಿ. ನೋಡಪ್ಪ, ಮದುವೆ ಮಾತುಕತೆನ ನಾಳೆ ಸಂಜೆನೆ ಇಟ್ಕೊಂಡ್ಬಿಡೋಣ. ಈ ವಿಷಯನ ನಿಮ್ಮ ಮನೆಯವ್ರಿಗೂ ತಿಳಿಸ್ಬಿಡು. ಆಮೇಲೆ ಮದುವೆ ಮಾತುಕತೆಗೆ ನಿಮ್ಮ ಮನೆಯವ್ರಷ್ಟೇ ಇದ್ರೆ ಸಾಕು. ಯಾಕಂದ್ರೆ ಕಡಿಮೆ ಜನ ಬಂದರೆ ಮಾತುಕತೆಗೆ ಗಲಾಟೆ ಗಲಿಬಿಲಿ ಇಲ್ಲದೆ ಚೆನ್ನಾಗಾಗುತ್ತೆ ನೋಡು. ಇಲ್ಲ ಇಲ್ಲಮ್ಮ, ನಾವು ಮನೆಯವರಷ್ಟೇ ಬರ್ತೀವಿ. ಹಾಂ ಹೌದು, ಹುಡುಗಿ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾಳಂತೆ, ತುಂಬ ಬುದ್ಧಿವಂತೆ ಬೇರೆ ಅಂತೆ. ಹೌದಮ್ಮ, ಕಾಲೇಜ್ ಗೀಸಲ್ಲಿ ಟಾಪರ್ ಆಗಿದ್ದಾಳೆ. ನಮ್ಮ ಕೈಲಾದ ಮಟ್ಟಿಗೆ ಚೆನ್ನಾಗಿ ಓದಿಸ್ತಿದ್ದೀವಿ. ಭಾಳ ಸಂತೋಷಪ್ಪ. ಆಮೇಲೆ ಒಂದು ಮಾತು ನೆನಪಲ್ಲಿ ಇಟ್ಕೋ, ನಾಳೆ ಮದುವೆ ಮಾಡಿಕೊಟ್ಟ ಮೇಲೆ ಹುಡುಗಿ ನಮ್ಮನೆಗೆ ಸೇರಿದವಳು. ನಾಳೆ ಅವಳು ಕೆಲ್ಸಕ್ಕೆ ಹೋದರೆ ಹುಡುಗಿನ ಓದಿಸಿದ್ ನಾವು, ಸಂಬಳನೂ ನಾವೇ ತಗೋತೀವಿ ಅನ್ನೋದಾಗ್ಲಿ ಮಾಡಬಾರ್ದು. ಅಥವಾ ಹುಡುಗಿ ಹತ್ರ ಕಷ್ಟ ಅಂತ ಬಂದು ಪದೇ ಪದೇ ದುಡ್ಡು ಕೇಳೋದಾಗ್ಲಿ. ಹಾಗೆ ನಿಮ್ಮ ಮನೆಯವರು ಅವಳು ದುಡಿತಿದ್ದಾಳೆ ಅಂತ ಯಾವಾಗಲೂ ಬಂದು ಅವಳ ಹತ್ರ ಕಷ್ಟ ಹೇಳ್ಕೋಬಾರ್ದು. ನೋಡು, ಈ ಎಲ್ಲ ವಿಷಯನೂ ನಿನಗೆ ಮುಂಚೆನೇ ಹೇಳ್ತಾ ಇದ್ದೀನಿ, ನೆನಪಲ್ಲಿ ಇಟ್ಕೋ.